ನಿಮ್ಮ ಮಕ್ಕಳನ್ನ ಆಟ ಆಡೋದಕ್ಕೆ ಮಾಲ್ಸ್ಗಳಿಗೆ ಕರ್ಕೊಂಡು ಹೋಗಿರ್ತೀರಾ, ಆದ್ರೆ ಈ ಮಾಲ್ ಅಲ್ಲಿ ಮಕ್ಕಳು ಫನ್ ಮಾಡ್ತಾ ತುಂಬಾ ವಿಷಯಗಳನ್ನ ಕಲಿತಾರೆ. ಇದು ಕ್ಯೂರಿಯಸ್ ಕಿಡ್ಸ್. ಮಕ್ಕಳು ಹೋಗಿದ ತಕ್ಷಣ ಒಂದು ಪಾಸ್ಪೋರ್ಟ್ ಜೊತೆಗೆ ಒಂದು ಸ್ಲಿಂಗ್ ಬ್ಯಾಗ್ ಕೊಡ್ತಾರೆ, ಅದರಲ್ಲಿ ಅಮೌಂಟ್ ನ ಇಟ್ಟಿರ್ತಾರೆ. ಅದನ್ನ ಕ್ಯೂರಿಯೋಸ್ ಅಂತ ಕರೀತಾರೆ. ಅಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ 7 ಝೋನ್ಸ್ ಇರುತ್ತೆ, ಜೊತೆಗೆ 100+ ಆಕ್ಟಿವಿಟೀಸ್ ಇರುತ್ತೆ. ಮಕ್ಕಳು ಅವರ ಇಂಟ್ರೆಸ್ಟ್ ತಕ್ಕಂಗೆ ಅವರು ಆಕ್ಟಿವಿಟೀಸ್ನ ಸೆಲೆಕ್ಟ್ ಮಾಡ್ಬೋದು. ಪ್ರತಿಯೊಂದು ಆಕ್ಟಿವಿಟೀಸ್ಗೆ ಇಷ್ಟು ಅಮೌಂಟ್ ಅಂತ ಮಕ್ಕಳು ಪೇ ಮಾಡಬೇಕಾಗತ್ತೆ. ಪೇ ಅಂದರೆ ರಿಯಲ್ ಅಮೌಂಟಾ ಇಲ್ಲ ಮಕ್ಕಳಿಗೆ ಅಂತಾನೆ ಆರ್ಟಿಫಿಷಿಯಲ್ ನೋಟ್ಸ್ನ ಕೊಟ್ಟಿರ್ತಾರೆ. ಇದು ಕಾನ್ಸೆಪ್ಟ್ ಯಾಕೆ ಅಂತಂದ್ರೆ ಮಕ್ಕಳಿಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಲಿಸೋದಕ್ಕೆ ಈ ಕಾನ್ಸೆಪ್ಟ್ನ ಶುರು ಮಾಡಿದ್ದಾರೆ. ಇದು ಬ್ಯಾಂಗ್ಳೂರ್ಸ್ ಫಸ್ಟ್ ಎಡ್ಯುಟೈನ್ಮೆಂಟ್ ಪಾರ್ಕ್. ಮಕ್ಕಳಿಗೆ ಎಜುಕೇಶನ್ ಜೊತೆಗೆ ಫನ್ ಇರುತ್ತೆ. ಇಲ್ಲಿ ಆಕ್ಷನ್ ಝೋನ್, ಬ್ರೈನ್ ಝೋನ್, ಕ್ರಿಯೇಟಿವ್ ಝೋನ್ ಅಂತ 7 ಝೋನ್ಸ್ ಇರೋದ್ರಿಂದ ಮಕ್ಳಿಗಂತೂ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ. ಜೊತೆಗೆ ಪೇರೆಂಟ್ಸ್ಗಳು ಮಸ್ತಾಗಿ ಎಂಜಾಯ್ ಮಾಡ್ಬೋದು ಮಕ್ಳ ಜೊತೆ. ಯಾವ ಏಜ್ ಮಕ್ಳಿಗಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? 3 ವರ್ಷದಿಂದ 13 ವರ್ಷದ ಮಕ್ಳಿಗೆ ಇದು ಪಕ್ಕಾ ಸೂಟ್ ಆಗುವಂತ ಪ್ಲೇಸ್. ಬ್ರೈನ್ ಝೋನ್, ಚಾಲೆಂಜ್ ಝೋನ್, ಕ್ರಿಯೇಟಿವ್ ಝೋನ್, ಸೋಷಿಯಲ್ ಝೋನ್ ಅಂಡ್ ಆಲ್ಸೋ ಸ್ಟೇಜ್ ಝೋನ್ ಅಂತ ಇರುತ್ತೆ. ಇಲ್ಲಿ ಮಕ್ಕಳ ಟ್ಯಾಲೆಂಟ್ ನ ಎಕ್ಸಿಬಿಟ್ ಮಾಡ್ಬೋದು. ಬೆಸ್ಟ್ ಪಾರ್ಟ್ ಅಂತಂದ್ರೆ ಮಕ್ಕಳು ಏನ್ ತಿಂತಾರೆ ಅದನ್ನ ಅವರೇ ಸೆಲೆಕ್ಟ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಪಿಜ್ಜಾಗೆ ಟಾಪಿಂಗ್ಸ್ ಇರ್ಬೋದು, ಅವರೇ ಅಲ್ಲಿ ಶೆಫ್ಸ್ ಜೊತೆ ಮಾಡ್ಬೋದು. ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಇಷ್ಟೆಲ್ಲ ಹೇಳಿದ್ಮೇಲೆ ಇದು ಎಲ್ಲಿ ಅಂತ ಹೇಳ್ದೆ ಇರ್ತೀನ. ಇದಿರೋದು ಕ್ಯೂರಿಯಸ್ ಕಿಡ್ಸ್, ಒರಾಯನ್ ಅವೆನ್ಯೂ ಮಾಲ್, ಬಾಣಸ್ವಾಡಿ.